ಸರ್, ಈಗ ರಸ್ತೆಗೆ ಹೆಸರಿಡಿದ ವಿಚಾರವಾಗಿ ಪ್ರಿನ್ಸಸ್ ರಸ್ತೆ ಒಂದು ಕಡೆ ಆಯ್ತು ಸರ್. ಈಗ ನೀವು ಹೇಳ್ತಾ ಇರುವಂಥದ್ದು ಮತ್ತೊಂದು ರಸ್ತೆಗೆ ಎಲ್ಲಿ ತನಕ ಬಂದು ಏನಾಗಿದೆ ಸರ್? ಈಗ ನಾನು ಆ್ಯಕ್ಚುಲಿ ನಾನು ಇಲ್ಲದೇ ಇದ್ದ ಸಮಯದಲ್ಲಿ, ನಾನು ಮೈಸೂರು ನಗರದಲ್ಲಿ ಇಲ್ಲದೇ ಇದ್ದ ಸಮಯದಲ್ಲಿ ಒಂದು ಸ್ವಲ್ಪ ಗೊಂದಲಗಳು ಕ್ರಿಯೇಟ್ ಆಗಿತ್ತು. ನಾನು ಆ ಗೊಂದಲ ಎಲ್ಲನೂ ನಿವಾರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದು ಈಗ ಒಂದು 5 ದಿವಸದಲ್ಲಿ ನಾನು ಎಲ್ಲ ಪ್ರೆಸ್ನ ನಿಮ್ಮನ್ನೆಲ್ಲರನ್ನೂ ಕರೆದು, ಮೀಡಿಯಾದವ್ರನ್ನೆಲ್ಲ ಕರೆದು ನಿಮ್ಮ ಮುಖಾಂತರ ನಾನು ಕೋರ್ಕೊಂಡಿದ್ದೀನಿ. ಏನು ಪ್ರಿನ್ಸಸ್ ರಸ್ತೆ ಇಲ್ಲ ಅಂತ ಅನ್ನೋದಕ್ಕೆ ಅದು ಸುಳ್ಳು, ಅದು ತಪ್ಪಾಗುತ್ತೆ. ಇಲ್ಲ ಅನ್ನೋದು ಪ್ರಿನ್ಸಸ್ ರಸ್ತೆ ಇರೋದು ಸತ್ಯ. ದಾಸಪ್ಪನ ವೃತ್ತದಿಂದ ಚಿಕ್ಕಣ್ಣದಾಸ್ ವೃತ್ತದವರೆಗೆ ಇರುವಂಥದ್ದು 100ಕ್ಕೆ 100 ಸತ್ಯವಾದಂಥ ವಿಚಾರ. ಅಲ್ಲಿಂದ ಮುಂದಕ್ಕೆ ಎಲ್ಲಿ ದಾಸಪ್ಪನ ಸರ್ಕಲ್, ಚಿಕ್ಕಣ್ಣದಾಸ್ ಸರ್ಕಲಿಂದ ರಾಯಲ್ ಇನ್ ಸರ್ಕಲ್ವರೆಗೆ ಯಾವುದೇ ಥರವಾದ ಹೆಸರಿಲ್ಲ. ಅಲ್ಲಿಂದ ರಾಯಲ್ ಇನ್ ಸರ್ಕಲ್ವರೆಗೆ ನಾನು ಸಿದ್ದರಾಮಯ್ಯ ಸಾಹೇಬರು ಹೆಸರನ್ನ ಇಡಬೇಕು, ಏನಕ್ಕೆ ಇಡಬೇಕು ಅಂತ ಅನ್ನೋದಕ್ಕೆ ಕಾರಣ ನಾನು ಹೇಳಿದ್ದೀನಿ. ಅಲ್ಲಿ 10 ಹಾಸ್ಪಿಟ್ಲುಗಳನ್ನ ಅನುದಾನದ ಮುಖಾಂತರ ಅವರು ಕೊಟ್ಟು ನಮ್ಮ ಮೈಸೂರು ನಾಗರಿಕರಿಗೆ ಮತ್ತು ಮಂಡ್ಯ, ಚಾಮರಾಜನಗರ, ಹಾಸನ, ಕೊಡಗು ಈ 5 ಜಿಲ್ಲೆಗೂ ಸಹಕಾರಿಯಾಗುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅದರಿಂದ ಅವ್ರ ಹೆಸರನ್ನ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಇಡಬೇಕು ಅಂತ ಅನ್ನೋದನ್ನು ನಾನು ಕೋರ್ಕೊಂಡಿದ್ದೆ. ಅದನ್ನು ಲೆಟ್ರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೆ. ಅದಾದ ನಂತರ ನಮ್ಮ ಕಾರ್ಪೊರೇಷನ್ನ ಕಮಿಷನರ್ಗೂ ಕೊಟ್ಟಿದ್ದೆ. ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿದರು. ನಾನು ಯದುವೀರ್ ಮಹಾರಾಜರವ್ರ ಹತ್ರನೂ ಮಾತಾಡಿದೆ. ನಾನು MP ಅವ್ರ ಹತ್ರ ಮೊನ್ನೆ ಬೆಂಗಳೂರಿನಲ್ಲಿ ನಾವು ಸಭೆಯಲ್ಲಿ ಇದ್ದಾಗ ಯದುವೀರ್ ಅವ್ರ ಹತ್ರ ಮಾತಾಡಿದೆ. ಸರ್, ಈ ಥರ ಐತೆ, ಇಲ್ಲಿಂದ ಇಲ್ಲಿವರೆಗೆ ಯಾವುದೇ ಥರವಾದ ಹೆಸರಿಲ್ಲ, ಹಾಗಾಗಿ ನೀವು ದಯವಿಟ್ಟು ಆಕ್ಷೇಪಣೆಯನ್ನು ಸಲ್ಲಿಸಬಾರ್ದು. ಒಬ್ಬ ಸಾಧನೆ ಮಾಡಿರುವಂಥ ಒಬ್ಬ ಸಾಧಕನಿಗೆ, ಒಬ್ಬ ಅಭಿವೃದ್ಧಿ ಮಾಡಿರೋರ ಹೆಸರನ್ನ ನಾವು ಇಡಬೇಕು ಅಂತ ಇದ್ದೀವಿ. ಅದಕ್ಕೆ ನಿಮ್ಮ ಪೂರಕವಾದಂಥ ಬೆಂಬಲ ನಮಗೆ ಬೇಕು, ನಿಮ್ಮ ಒಪ್ಪಿಗೆನೂ ಬೇಕು ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ಕೇಳಿದ್ದೆ. ಅವ್ರು ಆಯಿತು, ಅದನ್ನು ಪರಿಶೀಲನೆ ಮಾಡೋದೆ ಸರ್, ಮುಂದುವರೆದ್ರೊಳಗೂ ಪ್ರಿನ್ಸಸ್ ರಸ್ತೆ ಐತೆ ಅಂತ ಹೆಸರೈತೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಆ ರಸ್ತೆ ಏನಿವತ್ತು ನಾವು ಹೆಸರಿಡಕ್ಕೆ ಹೋಗ್ತಾಯಿದ್ದೀವಿ, ಆ ರಸ್ತೆ ಪ್ರಿನ್ಸಸ್ ರಸ್ತೆ ಅಂತ ನಾಮಕರಣ ಆಗಿರೋದು 1930ನೇ ಇಸ್ವಿಲಿ, 1930ಲಿ. 1930ಲಿ ಈ ರಸ್ತೆನೇ ಇರಲಿಲ್ಲ. TB ಹಾಸ್ಪಿಟ್ಲು ಕಟ್ಟಿದ್ದು ನೆನಪಿನಾರ್ಥಕವಾಗಿ ಪ್ರಿನ್ಸಸ್ ರಸ್ತೆಯನ್ನು ಇಟ್ಟಿರೋದು ಅಂತ ಎಲ್ಲ ಕಡೆಯೂ ಉಲ್ಲೇಖ ಇರೋದು. ಆ್ಯಕ್ಚುಲಿ TB ಹಾಸ್ಪಿಟ್ಲಿಗೆ ಈ ರಸ್ತೆ ಇರಲಿಲ್ಲ. TB ಹಾಸ್ಪಿಟ್ಲು ಅವತ್ತು ಅಂಟು ಕಾಯಿಲೆ ಆಗಿದ್ದರಿಂದ, ಅಂಟು ರೋಗ ಆಗಿದ್ದರಿಂದ ಅದನ್ನು ಕಾಡಿನಲ್ಲಿ ಇಲ್ಲ ಜನವಸತಿ ಇಲ್ಲದೇ ಇರೋಂಥ ಪ್ರದೇಶದಲ್ಲಿ ಆ ಹಾಸ್ಪಿಟ್ಲನ್ನ ಅವತ್ತು ಕನ್ಸ್ಟ್ರಕ್ಷನ್ ಮಾಡಿದರು ಮತ್ತು ಅಲ್ಲಿ ಆ ಹಾಸ್ಪಿಟ್ಲನ್ನು ಇದು ಮಾಡಿದರು. ಅದಕ್ಕೆ ಹೋಗ್ತಾ ಇದ್ದಂಥ ರಸ್ತೆ ಗೋಕುಲಂ ಒಳಗಡೆ ಹೋಗ್ತಾ ಇದ್ದಂಥ ರಸ್ತೆ. ಈಗ ಏನು ಇವತ್ತು ಡಬಲ್ ರೋಡ್ ಐತೆ, ರಾಯಲ್ ಇನ್ ಸರ್ಕಲಿಂದ ಚಿಕ್ಕಣ್ಣದಾಸ್ ಸರ್ಕಲ್ವರೆಗೆ ಆ ರಸ್ತೆನೇ ಇರಲಿಲ್ಲ. ಆ ರಸ್ತೆ ಆಗಿರೋದು 1970ನೇ ಇಸ್ವಿಯಿಂದ ಈಚೆಗೆ. ಮತ್ತು ಅಲ್ಲಿ ಯಾವುದೇ ಥರವಾದ ರೆಸಿಡೆನ್ಷಿಯಲ್ಲೂ ಇಲ್ಲ. ನೀವು ಈಗಲೂ ನೋಡ್ಬೋದು, ಈಗಲೂ ಯಾವುದೇ ಥರವಾದ ರೆಸಿಡೆನ್ಷಿಯಲ್ ಇಲ್ಲ ಅಲ್ಲಿ. ಅದು ಪ್ರಿನ್ಸಸ್ ರಸ್ತೆ ಅಂತ ನಾಮಕರಣ ಆಗಿಲ್ಲ. ಅದು ಖಾಲಿ ಇರೋದ್ರಿಂದ ಆ ರಸ್ತೆಗೆ ನಾನು ಕೋರ್ಕೊಂಡಿದ್ದೀನಿ. ಇವತ್ತು ನಾನು ಪೇಪರ್ನಲ್ಲಿ ನೋಡಿದೆ, ನಾನು ಪ್ರತಾಪ್ ಸಿಂಹ ಅವರು ಮತ್ತು ಇವರು ಯದುವೀರ್ ಅವರು ಇಬ್ಬರೂ ಅದಕ್ಕೆ ಮತ್ತೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ನಾನು ಪ್ರತಾಪ್ ಸಿಂಹ ಅವ್ರ ಹತ್ರನೂ ಮಾತಾಡ್ತೀನಿ. ನಾನು ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಯದುವೀರ್ ಅವ್ರಿಗೂ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಯದುವೀರ್ ಅವರು ಏನು ಹೇಳಿದ್ರು? ಯದುವೀರ್ ಒಂದ್ ಕಡೆ ಆಕ್ಷೇಪಣೆಗಳ ಜೊತೆಗೆ ನಿಮ್ಮ ಪಕ್ಷದ ನಾಯಕರುಗಳೇ ಹೇಳ್ತಾರೆ ಸಿದ್ದರಾಮಯ್ಯನವರಿಗೆ ಹೆಸರಿಟ್ಕೊಂಡು ಅವ್ರು ಗುರುತಿಸ್ಕೊಳ್ಳುವಂತ ಅನಿವಾರ್ಯತೆ ಇಲ್ಲ ಅಂತಾರೆ ಮಾಧವನವರು ಸೇರಿ. ಇಷ್ಟೆಲ್ಲ ಆಕ್ಷೇಪಣೆಗಳು ಬಂದಾಗಲೂ ಕೂಡ ಹೆಸರನ್ನ ಇಡ್ಲೇಬೇಕು ಅನ್ನೋ ಹಠ ಯಾಕೆ? ಹೆಸರನ್ನ ಇಡಲೇಬೇಕು ಅಂತ ಅನ್ನೋ ಹಠ ಏನಲ್ಲ, ಹಠದಕ್ಕಿಂತ ಹೆಚ್ಚಾಗಿ ಒಂದು ಕಾಳಜಿ. ಈಗ ಯಾವುದೇ ಒಂದು ರಸ್ತೆಯಲ್ಲಿ ಯಾರ್ದಾರು ಒಬ್ಬರು ಗಣ್ಯ ವ್ಯಕ್ತಿಗಳ ಹೆಸರನ್ನ, ಒಬ್ಬರು ಸಾಧಕರ ಹೆಸರನ್ನ ಇಡಬೇಕು ಅಂತಂದರೆ ಅವ್ರು ಮಾಡಿರುವಂಥ ಸಾಧನೆಗಳನ್ನ, ಅವ್ರು ಕೊಟ್ಟಿರುವಂಥ ಕೊಡುಗೆಗಳನ್ನ ಪರಿಗಣಿಸಿ ಆ ರಸ್ತೆಗಳಿಗೆ ಹೆಸರನ್ನ ಇಡುವಂಥದ್ದು ನಮ್ಮ ದೇಶದ ಸಂಸ್ಕಾರ ಮತ್ತು ಸಂಸ್ಕೃತಿ. ಆ ಪರಿಪಾಠದಿಂದ ನಾನು ಸಹ ಸಿದ್ದರಾಮಯ್ಯನವ್ರ ಹೆಸರಿಡಬೇಕು ಅಂತ ಅನ್ನೋದು ನನ್ನ ಮನಸ್ಸಿನಲ್ಲಿರೋದು, ನಮ್ಮ ಕ್ಷೇತ್ರದ ಜನತೆ ಮನಸ್ಸಿನಲ್ಲಿರೋದು. ಮೈಸೂರಿನ ಹಲವಾರು ನಾಗರಿಕರು ಅವ್ರ ಹೆಸರನ್ನ ಅಲ್ಲಿಟ್ಟರೆ ಸೂಕ್ತವಾದಂಥ ಹೆಸರು ಅಂತ ಅನ್ನೋದನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಅದನ್ನು ಪ್ರಯತ್ನ ಮಾಡ್ತಾಯಿದ್ದೀನಿ. ಅಲ್ಲ, ಇಷ್ಟೆಲ್ಲ ಆಕ್ಷೇಪಣೆ ಬರ್ತಾ ಇದೆ, ಇಷ್ಟೆಲ್ಲ ಆಕ್ಷೇಪಣೆ ಬಂದ್ಮೇಲೆ ಇಡ್ತೀರಾ ನೀವು ಅಲ್ಲಿಗೆ? ಇಡಲೇಬೇಕು? ನಾನು ಅವ್ರಿಗೆಲ್ರಿಗೂ ಮನವರಿಕೆ ಮಾಡಿಕೊಡ್ತೀನಿ. ಅವ್ರಿಗೆಲ್ರಿಗೂ ನಾನು ಈಗಾಗಲೇ ಒಂದು ಬಾರಿ ನಾನು ಕೋರ್ಕೊಂಡಿದ್ದೀನಿ. ಯಾರು ಆಕ್ಷೇಪಣೆ ಮಾಡ್ತಾಯಿದ್ದಾರೆ ಅವ್ರಿಗೆಲ್ರಿಗೂ ನಾನು ಸವಿವರವಾಗಿ ವಿವರಣೆ ಕೊಟ್ಟು ಆ ರಸ್ತೆಗೆ ಏನು ಹೆಸರಿಲ್ಲದೆ ಇರೋ ಕಾರಣ ಈ ಸಿದ್ದರಾಮಯ್ಯನವ್ರು ಏನು ಮಾಡೇ ಇಲ್ವ? ಹಂಗಾದ್ರೆ
ಸಿದ್ದರಾಮಯ್ಯ ಅವ್ರ ಕೊಡುಗೆ ಇಲ್ವಾ ಆ ರಸ್ತೆಯಲ್ಲಿ? ಸರ್, ಈಗ ಸ್ಟ್ಯಾಂಡ್ ಅನ್ನು ಹೇಳ್ತಾರೆ ಸರ್, ನಿಮ್ ಸ್ಟ್ಯಾಂಡ್ ಇಡ್ತೀರಾ? ನನ್ನ ಸ್ಟ್ಯಾಂಡು, ನನ್ನ ಮನಸ್ಥಿತಿ, ಅಲ್ಲಿ ಅವರು ಗುರುತರವಾದಂಥ ಸಾಧನೆ, ಗುರುತರವಾದಂಥ ಕೆಲಸವನ್ನು ಸಿದ್ದರಾಮಯ್ಯನವ್ರು ಮಾಡಿರೋದ್ರಿಂದ ಅವ್ರ ಹೆಸರು ಇಡಬೇಕು ಅಂತ ಅನ್ನೋದು ನನ್ನ ಇಚ್ಛೆ ಅದಿದೆ. ನಾನು ಪ್ರಯತ್ನ ಪಡ್ತೀನಿ. ಸಾಕಷ್ಟು ಆಕ್ಷೇಪಣೆ ಬರ್ತಾ ಇದೆ, ಈ ನಡುವೆ ಕೂಡ ಇಡ್ತೀರಾ ಹೇಗೆ ಅಂತ? ಆಕ್ಷೇಪಣೆ ಮಾಡುವಂಥದ್ದು ಎಲ್ಲರನ್ನೂ ಮಾಡ್ತಾರೆ, ಅದಕ್ಕೆ ನಾನು ಅವ್ರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸನೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿಲ್ಲ ನಾನು. ಯದುವೀರ್ ಏನಂತ ಹೇಳಿದ್ರು ಸರ್ ನಿಮ್ಮ ಜೊತೆ? ಯದುವೀರ್ ಅವರು ಆಯಿತು ಗೌಡ್ರೆ, ಪರಿಶೀಲನೆ ಮಾಡೋದು ಅದನ್ನು, ಆ ಥರ ಎಲ್ಲ ಏನಾದ್ರು ಇದ್ದರೆ ನಂದೇನು ತಕರಾರಿಲ್ಲ ಅಂತಲೇ ಅವರು ನನಗೆ ಅವತ್ತು ಮಾತಾಡಬೇಕಾದ್ರೆ ಹೇಳಿದ್ದಾರೆ. ಆ ಪ್ರಿನ್ಸಸ್ ರಸ್ತೆ ಅಂತ ಅನ್ನೋದು ಇಲ್ಲ ಅಂತ ಅನ್ನೋದು ಅವ್ರಿಗೆ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಮತ್ತು ಅವರು ದಾಖಲಾತಿಗಳನ್ನೆಲ್ಲ ತೆಗೆದು ನೋಡಲಿ. ಈಗ ನಾನು ಅವತ್ತು ದಾಖಲಾತಿಗಳು ಸಮೇತ ನಾನು ಮಾತಾಡಿರುವಂಥದ್ದು ನಿಮ್ಮ ಮೀಡಿಯಾದವ್ರ ಜೊತೆಲಿ. ಆ ದಾಖಲಾತಿಗಳನ್ನ ಅವ್ರು ಪರಿಶೀಲನೆ ಮಾಡಲಿ. ನಾನು ಯಾವುದೇ ದಾಖಲಾತಿಗಳನ್ನ ನಾನು ಕ್ರಿಯೇಟ್ ಮಾಡಿರುವಂಥ ದಾಖಲಾತಿಗಳಲ್ಲ ಅದು ಸರ್ಕಾರದಿಂದ ಆಗಿರುವಂಥದ್ದು. ಕಾಲಾನುಕಾಲಕ್ಕೆ ಏನೇನಾಗಬೇಕು ಅದೆಲ್ಲ ಆಗಿ ಬಂದಿರುವಂಥ ದಾಖಲಾತಿಗಳನ್ನ ತೆಗೆದು ನಾನು ಕೊಟ್ಟಿರುವಂಥದ್ದು. ಅದನ್ನು ಅವ್ರು ಪರಿಶೀಲನೆ ಮಾಡಿ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ ಅನ್ನೋ ನಂಬಿಕೆ ನನಗೈತೆ. ಇಲ್ಲ ಅನ್ನೋದಾದ್ರೆ ಒಪ್ಪಿಗೆ ಅನ್ನೋಂಥದ್ದು ನಿಟ್ಟಿನಲ್ಲಿ ಯದುವೀರ್ ಹೇಳಿದ್ದಾರೆ. ಇಲ್ಲ ಅಂತ ಅಂದರೆ ಮುಳುಗದ ತೊಂದರೆ ಇಲ್ಲ ನಮ್ಮದು ಅಂತ ಹೇಳಿದ್ರೆ. ಮತ್ತು ಪ್ರಿನ್ಸಸ್ ರಸ್ತೆಗೂ ಇವತ್ತು ಯಾವುದೇ ಥರವಾದೊಂದು ಬೋರ್ಡ್ ಇಲ್ಲ, ಅದಕ್ಕೂ ನಾನು ಬೋರ್ಡ್ ಹಾಕಿಸ್ತೀನಿ. 3 ಕಡೆ ಆ ರಸ್ತೆ ಏನು ದಾಸಪ್ಪ ಸರ್ಕಲಿಂದ ಚಿಕ್ಕಣ್ಣ ಸರ್ಕಲ್ವರೆಗೆ ಬರ್ತದೆ, ಅಲ್ಲಿ 3 ಕಡೆ ಪ್ರಿನ್ಸಸ್ ರಸ್ತೆಯ ನಾಮಫಲಕಗಳನ್ನ ಹಾಕಿ, ಮತ್ತು ಕೆಂಪಜಮ್ಮಣ್ಣಿ ಅವರ ಮಾರಾಣಿಯವ್ರನ್ನ ಒಂದು ಪುತ್ಥಳಿಯನ್ನು ಒಂದು ಕಡೆ ಅನಾವರಣ ಮಾಡಬೇಕು ಅಂತ ನನ್ನ ಮನಸ್ಥಿತಿಯಲ್ಲಿ ನಾನಿದ್ದೀನಿ. ಅದನ್ನು ಮಾಡ್ತೀನಿ ನಾನು. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.